ಕಾರ್ಡ್ ಅನ್ನು ಪಡ್ಕೊಂಡಿದ್ದೀರಾ ಸರ್? ಐದು ಸರ್ ಅದು ಎಷ್ಟು ವರ್ಷ ಆಯ್ತು ಮಾಡಿಸಿ? ಸರ್ 10 ವರ್ಷ ಆಗಿರ್ಬೇಕು ಏನೇನು ಯೋಜನೆಗಳಿದೆ ಸರ್ ಗೊತ್ತಿದೆಯಾ? ಸರ್ ಅಷ್ಟು ಗೊತ್ತಿಲ್ಲ ನಮಗೆ. ಏನಾದ್ರು ಬಿದ್ದು ಕೈ ಕಾಲು ಮುರ್ಕೊಂಡ್ರ ಅದಕ್ಕೆ ಇಷ್ಟು ಅಂತಿದೆ, ಕೆತ್ತಾಯ್ತು ಅಂದ್ರೆ 5 ಲಕ್ಷ ಪರಿಹಾರ ಇದೆ. ಈಗ ಇದ್ರೊಳಗಡೆ ಒಂದು ನಂಬರ್ ಇದೆ ಸರ್, ಆ ನಂಬರ್ ಹೇಳ್ಬೋದಾ? 155-241 ಈ ನಂಬರ್ಗೆ. ಓಕೆ ಸರ್. ಸ್ಕಾಲರ್ಶಿಪ್ ತಗೊಳೋದು ಹೆಂಗೆ, ಅಥವಾ ಡೆಲಿವರಿ ಇದು ಆಸ್ಪತ್ರೆ ಬಿಲ್ ತಗೊಳೋದು ಹೇಗೆ? ಕಾರ್ಮಿಕ ಇಲಾಖೆ ತನ್ನ ಕಾರ್ಮಿಕರಿಗಾಗಿ ಪ್ರತಿ ವರ್ಷ 100 ಕೋಟಿಯನ್ನ ಖರ್ಚು ಮಾಡ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಆ 100 ಕೋಟಿಯ ಯೋಜನೆಗಳು ಅವ್ರಿಗೆ ಮುಟ್ತಾ ಇದೆಯಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೀವಿ. ಬೆಳಗಾವಿನಲ್ಲಿ ನಾವಿದ್ದೀವಿ. ನನ್ನ ಜೊತೆಗೆ ಕಟ್ಟಡ ಕೆಲಸವನ್ನ ಮಾಡುವಂತ ಒಬ್ಬ ಯುವಕ ಇದ್ದಾರೆ. ಸರ್ ನಮಸ್ಕಾರ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾವು 12 ವರ್ಷದಿಂದ ಮಾಡ್ತೇವೆ. ಏನು ಕಟ್ಟಡ ಕೆಲಸ ಅಂದ್ರೆ ಏನ್ ಮಾಡ್ತೀರಾ ಸರ್? ಇದೆಲ್ಲ ಪ್ಲಾಸ್ಟರಿಂಗ್, ಬಾಂದ್ಕಮ್ ಇಷ್ಟು ಮಾಡ್ತಾರೆ, ಕಾಂಕ್ರೀಟಿಂಗ್. ಓಕೆ. ಹಿಂಗೆ ಜೀವನ ಬರುವಂತ ಕೂಲಿನಲ್ಲಿ ಎಲ್ಲ ಕೂಡ ಜೀವನ ಸಾಕ್ತಿದ್ಯಾ? ಮದ್ವೆ ಆಗಿದ್ಯಾ? ಮಕ್ಳಿದಾರ? ಮದುವೆ ಆಗಿದೆ ಸರ್, ಮಕ್ಕಳಿದ್ದಾರೆ. ಎಷ್ಟು ಜನ ಇದಾರೆ ಮಕ್ಳು? ಒಬ್ಬರು ಇದಾರೆ. ಏನು ಓದ್ತಾ ಇದ್ದಾರಾ? ಇನ್ನ ಏನಿಲ್ಲ, ಇದು ಚಿಕ್ಕ ಮಗು. ಹಾ. ಓಕೆ ಸರ್, ಈಗ ಲೇಬರ್ ಕಾರ್ಡ್ ಅಂತ ನಿಮ್ಗೆ ಗೊತ್ತಿದೆ. ಲೇಬರ್ ಕಾರ್ಡ್ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತ ಅಸಂಘಟಿತ ಕಾರ್ಮಿಕ ಲೇಬರ್ ಕಾರ್ಡ್ ಕೊಡ್ತಾರೆ. ನೀವು ಕೂಡ ಅದಕ್ಕೆ ಒಬ್ರು. ನೀವು ಕಾರ್ಡ್ ಅನ್ನ ಪಡ್ಕೊಂಡಿದ್ದೀರಾ ಸರ್? ಐದು ಸರ್ ಅದು ಎಷ್ಟು ವರ್ಷ ಆಯ್ತು ಮಾಡಿಸಿ? ಸರ್ 10 ವರ್ಷ ಆಗಿರ್ಬೇಕು ಇದು. ಸಾಕಷ್ಟು ಅದ್ರಲ್ಲಿ ಯೋಜನೆಗಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಕಟ್ಟಡ ಕಾರ್ಮಿಕ ಅಂತ ಏನೇನು ಯೋಜನೆಗಳಿದೆ ಸರ್ ಗೊತ್ತಿದ್ಯಾ? ಸರ್ ಅಷ್ಟು ಗೊತ್ತಿಲ್ಲ ನಮ್ಗೇನು. ಓಕೆ ಸರ್, ಈಗ ನೋಡಿ, ಈಗ ನೀವಿನ್ನೂ ಮದುವೆ ಆಗಿಲ್ಲ ಅಂತಂದ್ರೆ, ಮದುವೆ ಆದ್ರೆ ಕಟ್ಟಡ ಕಾರ್ಮಿಕ ಮದುವೆಗೆ ಅಂತ ಅಮೌಂಟ್ ಇದೆ. ಅಮೌಂಟ್ ಬರ್ತದೆ, ಅದು ಅಪ್ಲಿಕೇಶನ್ ಆಗಿದೆ ಸರ್. ಅದು ರಿಸಲ್ಟ್ ಬಂದಿದೆ ಅದೆಲ್ಲ. ಓಕೆ. ಮಗು ಇನ್ನೂ ಚಿಕ್ಕದಿದೆ. ಓಕೆನಾ? ದೊಡ್ಡದಾದ್ಮೇಲೆ ಸ್ಕಾಲರ್ಶಿಪ್ ಯೋಜನೆ ಇದೆ. ಈಗ ನೀವು ಕಟ್ಟಡ ಕೆಲಸ ಮಾಡ್ತಿರ್ತೀರಾ, ಏನಾದ್ರು ಬಿದ್ದು ಕೈ ಕಾಲು ಮುರ್ಕೊಂಡ್ರ ಅದಕ್ಕೆ ಇಷ್ಟು ಅಂತಿದೆ, 2 ರಿಂದ 3 ಲಕ್ಷ ರೂಪಾಯಿವರೆಗೂ ಕೂಡ. ಅಥವಾ ಡೆತ್ ಆಯ್ತು ಅಂದ್ರೆ 5 ಲಕ್ಷ ಪರಿಹಾರ ಇದೆ. ಮತ್ತೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಆಗಿರ್ಬೋದು. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಈಗ ನೋಡಿ ಸರ್, ಪಾಂಪ್ಲೆಟ್ ಇದೆ. ಈಗ ಇದ್ರೊಳಗಡೆ ಒಂದು ನಂಬರ್ ಇದೆ ಸರ್, ಆ ನಂಬರ್ ಹೇಳ್ಬೋದಾ? ಸಹಾಯವಾಣಿ ಹೆಲ್ಪ್ಲೈನ್ ನಂಬರ್ 155-214. ಓಕೆ. ಈ ನಂಬರ್ಗೆ ಈಗ ನೀವು ಹೇಳ್ತಿದ್ರ ನಾವು ಅವ್ರ ಆಫೀಸ್ಗೆ ಹೋದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂತ. ಇವಾಗ ಈ ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿ ಆಫೀಸರ್ಸ್ಗಳು ನಿಮ್ಗೆ ಏನಾದ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ, ಯಾವ ಡಿಪಾರ್ಟ್ಮೆಂಟ್ ಯಾವ ಆಫೀಸರ್ ಕಂಪ್ಲೇಂಟ್ ಮಾಡೋದು ಒಂದು. ಮತ್ತೆ ನಿಮ್ ಯೋಜನೆಗಳ ಬಗ್ಗೆ ಏನಾದ್ರು ಡೌಟ್ ಇತ್ತಾ? ಸ್ಕಾಲರ್ಶಿಪ್ ತಗೊಳೋದು ಹೆಂಗೆ, ಅಥವಾ ಡೆಲಿವರಿ ಇದು ಆಸ್ಪತ್ರೆ ಬಿಲ್ ತಗೊಳೋದು ಹೇಗೆ, ಅಥವಾ ಏನಾದ್ರು ಆರೋಗ್ಯಕ್ಕೆ ಸಮಸ್ಯೆ ಆದ್ರೆ ತಗೊಳೋದು ಹೇಗೆ, ಇದಕ್ಕೆ ಎಲ್ಲಾ ಮಾಹಿತಿನ ಕೊಡ್ತಾರೆ ಸರ್. ಇದು ಕಾಲ್ ಮಾಡ್ಬೇಕು ಸರ್ ಇದಕ್ಕೊಂದು? ಓಕೆ ಸರ್, ಮಾಡ್ತೀವಿ. 155-241 ಈ ನಂಬರ್ಗೆ. ಓಕೆ ಸರ್. ಓಕೆ. ಈಗ ನಿಮ್ ಪ್ರಕಾರ ಈಗ ಸಂತೋಷ್ ಲಾಡ್ ಅವರು ಕೂಡ ಇದು ನೋಡ್ತಾರೆ, ಏನ್ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ ಸರ್? ಅವರೇ ಬಂದ್ ಚೆಕ್ ಮಾಡಿಸ್ತಾರೆ ಅನ್ಸುತ್ತೆ ನಂಗೆ ಪ್ರಕಾರ. ಅಂದ್ರೆ ಸರ್ ಈಗ ನೋಡ್ರಿ, 1 ವೀಕ್ ಕೆಲಸ ಇಲ್ಲಿ ಮಾಡ್ರೆ ನಾವು ಬೇರೆ ಕಡೆ 1 ವೀಕ್ ಕೆಲಸ ಹೋಗ್ತೀರಾ ಸರ್ ನಾವು. ಮತ್ತೆ ಇಂಜಿನಿಯರ್ಸ್ ಅವ್ರ ಅಂತಾರೆ, ಕಾರ್ಮಿಕರದಾಗ ಇಂಜಿನಿಯರ್ ಸಹಿ ಮಾಡ್ಕೊಂಬರಿ ಅಂತಾರೆ. ಅಂದ್ರೆ ನೀವು ಕಾರ್ಮಿಕರ ಅದೇರೋ ಇಲ್ಲ ಅಂದ್ಕೋಣ, ಅಂದ್ರೆ ಅವರ ಚೆಕ್ ಬಂದ್ ಮಾಡಗ ಒಂದೇ ಮಾಡ್ಬೋದು ಸರ್ ಅಂತ. ಅಂದ್ರೆ ಈಗ ಕೆಲವು ಕಡೆ ಇದೇ ಹೇಳಿದ್ರು. ಈಗ ಸರ್, ಈಗ ನಾವು ಒಂದ್ ಕಡೆ ಮಾಡ್ತಿದೀವಿ, ಅಲ್ಲೊಬ್ರು ಇಂಜಿನಿಯರ್, ಇನ್ನೊಂದ್ ಕಡೆ ಇನ್ನೊಂದಿಬ್ರು ಇಂಜಿನಿಯರ್ ಇರ್ತಾರೆ. ಮುಂಚೆ 3 ವರ್ಷ ಆಯ್ತು, ಇವಾಗ 1 ವರ್ಷಕ್ಕೆ ಮಾಡ್ಬಿಟ್ಟಿದ್ದಾರೆ ಕಾರ್ಡ್ನ. ಮುಂಚೆ ತರ 3 ವರ್ಷ ಮಾಡ್ಸ್ಬೇಕು ಒಂದು. ಮತ್ತೆ ಈಗ ಅದ್ರಲ್ಲೂ ಸರ್ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಲೇಬರ್ ಇನ್ಸ್ಪೆಕ್ಟರ್. ಅವ್ರು ಬಂದು ಅಟ್ಲೀಸ್ಟ್ ನಿಮ್ ಸೈಟ್ಗಳ ಹತ್ರ ಬಂದು ಕೆಲಸ ಚೆಕ್ ಮಾಡಿ ಮಾಡ್ತಿದ್ರು ಇಲ್ವೋ ಅಂತೇಳಿ ಅವರೇ ಮಾಡಿಸ್ಬೋದಲ್ವಾ? ಹೌದು ಸರ್, ಅವ್ರದ್ದು ಮಾಡಿಸ್ಬೋದು. ಯಾಕಂದ್ರೆ ಒಂದ್ಸ ಯಾರು ಬಂದೇನು ಇಲ್ರಿ, ಹಂಗ ಬಂದಿಲ್ಲ ಸರ್. ಅಟ್ಲೀಸ್ಟ್ ಅವರೇ ಬಂದು ಮಾಡ್ಸಂಗ್ ಆಗ್ಬೇಕು. ಅಂದ್ರೆ ಚೆಕ್ ಮಾಡ್ಬೇಕ್ರಿ, ಅವ್ರ ಕೆಲಸ ಮಾಡ್ತಾರಿಲ್ಲ. ಅಂದ್ರೆ ಫೇಕ್ ಇಂತವ್ ಬಾಳ ಆಗಿದಾವ್ ಸರ್. ಫೇಕ್ ಅಂದ್ರು ಅಂದ್ರೆ ಯಾವ ಕೆಲಸ ಮಾಡ್ತಾರೆ, ಮನ್ಯಾಗ ಕುಂತಿರ್ತಾರೆ, ಅವ್ರು ಸಕಟ್ ಲೇಬರ್ ಕಾರ್ಡ್ ಸದಸ್ಯರು ಬಾಳಿಗೆ. ಸಂತೋಷ್ ಲಾಡ್ ಇದ್ದಾರೆ, ಸಾಕಷ್ಟು ನಿಮ್ ಕೆಲ್ಸಗಳು ಮಾಡ್ತಿದ್ದಾರೆ. ಅದಕ್ಕೆ ಅಂತಾನೆ ನೀವು ಇಲಾಖೆ ಬಗ್ಗೆ ಎಲ್ಲಾನು ಕೂಡ ತಿಳ್ಕೊಳ್ಳಿ. ಓಕೆನಾ? ಓಕೆ ಸರ್, ತಿಳ್ಕೊತೀವಿ.